ನಮ್ಮಲ್ಲಿ 5,000 ಟನ್ ಸೈಲೇಜ್ ನ ಸ್ಟೋರ್ ಮಾಡುವಷ್ಟು ಕೆಪಾಸಿಟಿ ಇರ್ತಕ್ಕಂತ 500 ಟನ್ ಕೆಪಾಸಿಟಿ. ಈ ತರದವು 10 ಬಂಕರ್ ಇದೆ. ಇಷ್ಟು ದೊಡ್ಡ ಖಾಲಿ ಬಂಕರ್ ಇರ್ತದೆ. 2 to 3 ಸೆಂಟಿಮೀಟರ್ ಅಲ್ಲಿ ಚಾಫಿಂಗ್ ನ ಮಾಡಿ, ಇದು ಹಸಿ ಮೇವು ಕಾಳೆಲ್ಲ ಪುಡಿಯಾಗಿದೆ, ಟ್ರಾಕ್ಟರ್ ನ ಮುಖಾಂತರ ಕಾಂಪ್ಯಾಕ್ಟ್ ಮಾಡಬೇಕು, ಫುಲ್ ಟೈಟ್ ಆಗಿರುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ನಾವು ಪ್ಲಾಸ್ಟಿಕ್ ಕವರ್ ನ ಹಾಕ್ತಿವಿ. ಸೊ ಅದ್ರ ಮೇಲೆ ಈ ಟಾರ್ಪಲ್ ಗಳನ್ನ ಹಾಕ್ತಿವಿ. ಓಪನ್ ಸೈಲೇಜ್ ಬಂಕರ್, ರೂಫ್ಡ್ ಸೈಲೇಜ್ ಬಂಕರ್ಸ್ 3 ತಿಂಗಳಾದ್ಮೇಲೆ ಓಪನ್ ಮಾಡೋದು. ಒಂದು ಬಂಕರ್ 1 ತಿಂಗಳಿಗೆ ಯೂಸ್ ಆಗುತ್ತೆ. TMR ವ್ಯಾಗನ್ ಇದು ರೆಡಿ ಸೈಲೇಜ್, ಇದು ಘಮ ಘಮ ಅಂತ ಇದೆ. ಸೊ ನೀವು ನೋಡಿ, ಜೋಳದ ಪುಡಿ, ಸೋಯಾ ಹಿಂಡಿ, ಕಡಲೆಕಾಯಿ ಹಿಂಡಿ, ಸಾಸಿವೆ ಹಿಂಡಿ ಎಲ್ಲದನ್ನು ಮಿಕ್ಸ್ ಮಾಡಾಗಿದೆ. ಇದನ್ನ TMR ವ್ಯಾಗನ್ ಹಾಕ್ತಾರೆ, ಸೈಲೇಜ್ ಮೇವ್ನ ಹಾಕ್ತಾರೆ, ರೊಟೇಟ್ ಆಗ್ತಾ ಇದೆ. ಪೌಡರ್ ಸೈಲೇಜ್ ಎರಡು ಸೇರಿ ಮಿಕ್ಸ್ ಅಪ್ ಆಗೋಗ್ಬಿಡುತ್ತೆ. ಅದ್ರ ಮುಂದೆನೆ ಹಾಕೊಂಡ್ ಬರ್ತಾ ಇದೆ. ಎಲ್ಲ ಫೀಡ್ ತಿನ್ನಕ್ಕೆ ಸಾಲಾಗಿ ನಿಂತ್ಕೊಂಡಿದಾವೆ. ನೋಡ್ಬೋದು, ರವೆ ಇದ್ದಂಗಿರುತ್ತೆ. ಪ್ರತಿ ಒಂದು ಪಡ್ಡೆನು ಚಪ್ಪರಿಸ್ಕೊಂಡು ತಿಂತಾ ಇದೆ. ಎಲ್ಲಾ ಪೋಷಕಾಂಶಗಳು ಬ್ಯಾಲೆನ್ಸ್ ಆಗಿ ಸಿಗ್ಬೇಕು ಅನ್ನೋದೇ ಇದ್ರ ಮೇನ್ ಉದ್ದೇಶ. ಎಲ್ಲದರ ಮಿಶ್ರಣನೇ TMR. ಭರಪೂರವಾಗಿರುತ್ತೆ ಹಸುಗಳ ಆಹಾರ. ಹಾಲಿನ ಗುಣಮಟ್ಟನೂ ಸಹ ಅಷ್ಟೇ ಉತ್ಕೃಷ್ಟವಾಗಿರುತ್ತೆ.